ಇವತ್ತು ನಾವು ನೀರಾವರಿ ಯೋಜನೆ ಅಂತೂ ಮಾಡಿ ತಮಗೆ ಗೊತ್ತಿದೆ. ಆದರೂ ನಮ್ಮ ಏನು MLA ಇದ್ದಾರೆ ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕಂತ ಹೇಳಿ ಓಡಾಡ್ತಿದ್ದಾರೆ. ಇವತ್ತು ಅಂದರೆ ನಾವೇನು ಗುತ್ತಿ ಬಸನ ಮಾಡಿದೆವು ಯಾತ್ ನೀರಾವರಿ ಅವೆಲ್ಲ ಏನು ಒಂದು ಹೂಳು ತೆಗೆ ಪರಿಸ್ಥಿತಿನೂ ಅವ್ರ ಬಲ್ಲಿಲ್ಲ. ಅಲ್ಲಿ ಸರ್ಕಾರಕ್ಕೆ ರಾಜೀನಾಮೆ ಕೊಡ್ತಾರೆ, ಇಲ್ಲಿ ಬಂದು ನಾವು ಜನರಿಗೆ ಕೇಳ್ಕೊತೀನಿ ಮತ್ತು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾರೆ. ಇದು ಒಂದು ರಾಜೀನಾಮೆ ಹಿಂದೆ ತೊಗೊಳ್ಳೋದು ಒಂದು ನ್ಯಾವನಿದು ನಾಟಕ ಎಲ್ಲ ಇದು. ಈ ಥರ ಕೆಲಸ ಅವ್ರು ಮಾಡ್ತಿದ್ದಾರೆ. ಅದರಿಂದ ತಮ್ಮೆಲ್ಲರಿಗೂ ವಿನಂತಿಸ್ತೀನಿ, ಇಲ್ಲಿ ಬಂದಂಥ ಎಲ್ಲ ರೈತರ ಬಾಂಧವರೇ, ಇವತ್ತಿನ ದಿವಸ ತಾವೆಲ್ಲ ರೈತ ಪಕ್ಷಾತೀತ ಹೋರಾಟ ಮಾಡ್ತೀವಿ. ಸನ್ಮಾನ್ಯ ಕಾಸೋಗೌಡ್ರೆ, ಸನ್ಮಾನ್ಯ BD ಪಾಟೀಲ್ ಅವರೇ, ಸನ್ಮಾನ್ಯ ಸುನೀಲ್ ಗೌಡ್ರೆ, ಸನ್ಮಾನ್ಯ ಅನಿಲ್ ಗೌಡ್ರೆ, ಮುಲ್ಜಿ ಅವರೇ, ಎಲ್ಲ ಇಲ್ಲಿ ರೈತರ ಬಾಂಧವರಿಗೆ ಎಲ್ಲರಿಗೂ ಸಪೋರ್ಟ್ ಮಾಡೋಕ್ಕೆ ತಾವೆಲ್ಲ ಇಲ್ಲಿ ಬಂದಿದ್ರಿ. ಎಲ್ಲ ಪತ್ರಕರ್ತರೇ, ರೈತರ ಸಂಘಟನೆಗೆ ಎಲ್ಲರಿಗೂ ನಂದು ನಮಸ್ಕಾರ. ಇದು ಒಂದು ಹಿಂಡಿ ತಾಲೂಕು ಅಂದರೆ ದುಷ್ಕಾಳ ಪರಿಸ್ಥಿತಿ ಇದ್ದಂಥ ತಾಲೂಕು. ಇದು ಇವತ್ತಿಂದಿಲ್ಲ, 1994 ತಾವು ನನಗೆ ಪಕ್ಷೇತರ ಆರಿಸ್ಕೊಟ್ಟಿದ್ವಿ. ಅವಾಗಿನ ಹಿಡಿದು ಇವತ್ತಿಂದ ನಾನು ನೋಡ್ಕೊಂಡು ಬರ್ತೀವಿ. ಇದು ಬರಗಾಲ ಪರಿಸ್ಥಿತಿ ಇದ್ದಂಥದ್ದೇ ತಾಲೂಕು. ಅನೇಕ ಸಲ ಮಾಡ್ತಿದ್ರಿ, ಆದರೂ ಸರ್ಕಾರ ನಿಮಗೇನು ತಾವೇನು ಬೇಡಿಕೆ ಅದ ವ್ಯವಸ್ಥೆನೂ ಮಾಡಲ್ಲ. ಯಾಕಂದ್ರೆ ತಾವು ಎಲ್ಲರೂ ಇವತ್ತು ಬಂದಿದ್ರಿ. ರೈತರು ಲಕ್ಷಾವಧಿ ರೈತರು ಇದ್ದಾರೆ ನಮ್ಮ ಜಿಲ್ಲೆ ತಾಲೂಕಲ್ಲಿ. ಇವತ್ತು ನೋಡಿದ್ರೆ ಒಂದು 4-5 ಸಾವಿರ ಜನ ನಾವು ಬಂದಿದ್ರಿ. ಯಾಕಂದ್ರೆ ರೈತರ ಹೋರಾಟ ತಮಗೆ ಸರ್ಕಾರ ಕೇಳಿಸ್ಬೇಕಂದ್ರೆ ಲಕ್ಷಾವಧಿ ಜನ ಬಂದ ಮ್ಯಾಗೆ ರೈತರಿಗೆ ಗುರುತಿಡಿತಾರೆ. ಆಟೋದಾನ ರೈತ ಸರ್ಕಾರ ನಿಮಗೆ ಗುರುತಿಡಲ್ಲ. ಅದರ ಸಲುವಾಗಿ ಯಾವಾಗೂ ರೈತರ ಹೋರಾಟ ಇರಲಿ, ಸಾಕಷ್ಟು ಜನ ಬಂದು ನೀವು ಎಲ್ಲರೂ ರೈತರಿಗೆ ನೀವು ಸಪೋರ್ಟ್ ಮಾಡಿದ್ರೆ ಮುಂದಿನ ಕೆಲಸ ತಮ್ಮದು ಆಗ್ತದೆ. ನೆನ್ಪಿಟ್ಕೊಳ್ಳಿ. ಇವತ್ತು ಯಾವುದು ನೀರಾವರಿ ಇರ್ಬೋದು, ಅದ್ರ ಜೊತೆ ಗುತ್ತಿ ಬಸಣ್ಣ ಇರ್ಬೋದು, ಇವೆಲ್ಲ ತಮ್ಮ ಬೇಡಿಕೆ ಇದೆ. ಆದರೆ ಸರ್ಕಾರಕ್ಕೆ ಬೇಡಿಕೆ ಕೇಳಿಸ್ಬೇಕಾದ್ರೆ ತಮ್ಮ ಬೇಡಿಕೆ ಗುರುತಾಗಬೇಕಂದ್ರೆ ತಾವು ಲಕ್ಷಾವಧಿ ಜನರು ಒಂದು ಒಕ್ಕಟ್ಟಾದರೆ ತಮ್ಮದೆಲ್ಲ ಸರ್ಕಾರಕ್ಕೆ ಗೊತ್ತಾಗ್ತೈತಿ. ಅದಕ್ಕೆ ವಿನಂತಿ ಮಾಡ್ತೀನಿ, ಯಾವಾದರೂ ರೈತರು ಹೋರಾಟ ಇರಲಿ, ಸಾಕಷ್ಟು ಜನ ತಾವು ಬಂದಿರಬೇಕು. ರೈತರ ಹೋರಾಟಕ್ಕೆ ನೀವು ಸಪೋರ್ಟ್ ಮಾಡಿರಬೇಕು. ಅದು ತಮಗೆ ಇವತ್ತು ವಿನಂತಿಸ್ತೀನಿ. ಇವತ್ತು ನಾವು ನೀರಾವರಿ ಯೋಜನೆ ಅಂತೂ ಮಾಡಿ ತಮಗೆ ಗೊತ್ತಿದೆ. ಆದರೂ ನಮ್ಮ ಏನು MLA ಇದ್ದಾರೆ ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕಂತ ಹೇಳಿ ಓಡಾಡ್ತಿದ್ದಾರೆ. ಆದರೂ ಇವತ್ತು ತಾವು ರೈತರ ಹೋರಾಟಕ್ಕೆ ಅವರು ಇಲ್ಲಿ ಬಂದಿಲ್ಲ. ಇದು ನೆನಪಿಟ್ಟುಕೊಳ್ಳಿ. ಇವತ್ತು ಅವ್ರ ಪರಿಸ್ಥಿತಿ ಅಂದರೆ ನಾವೇನು ಗುತ್ತಿ ಬಸನ ಮಾಡಿದೆವು ಯಾತ್ ನೀರಾವರಿ ಅವೆಲ್ಲ ಏನು ಒಂದು ಹೂಳು ತೆಗೆ ಪರಿಸ್ಥಿತಿನೂ ಅವ್ರ ಬಲ್ಲಿಲ್ಲ. ಅಲ್ಲಿ ಸರ್ಕಾರಕ್ಕೆ ರಾಜೀನಾಮೆ ಕೊಡ್ತಾರೆ, ಇಲ್ಲಿ ಬಂದು ನಾವು ಜನರಿಗೆ ಕೇಳ್ಕೊತೀನಿ ಮತ್ತು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾರೆ. ಇದು ಒಂದು ರಾಜೀನಾಮೆ ಹಿಂದೆ ತೊಗೊಳ್ಳೋದು ಒಂದು ನ್ಯಾವನಿದು ನಾಟಕ ಎಲ್ಲ ಇದು. ಈ ಥರ ಕೆಲಸ ಅವ್ರು ಮಾಡ್ತಿದ್ದಾರೆ. ಅದರಿಂದ ತಮ್ಮೆಲ್ಲರಿಗೂ ವಿನಂತಿಸ್ತೀನಿ, ತಾವು ಎಲ್ಲ ಯಾವಾಗಲೂ ಹೋರಾಟ ಮಾಡಬೇಕಾದ್ರೆ ಒಕ್ಕಟ್ಟಾದರೆ ಇದು ಹೋರಾಟ ನಮ್ಗೆ ಸಕ್ಸಸ್ ಆಗ್ತದೆ. ಇಲ್ಲಿಗೆ ಸಕ್ಸಸ್ ಆಗಲ್ಲ. ಅದಕ್ಕೆ ಯಾವಾಗಲೂ ಮುಂದಿಂದು ರೈತ ಮನೆಯಲ್ಲಿ ಹೇಳಿದ್ರು, ಇಲ್ಲಿ ಯಾರು ಜನ ಬಂದಾರ ಅವರು ಒಬ್ಬರು ರೈತರು ಇಲ್ಲಿದ್ರಲ್ಲಿ. ಯಾಕಂದ್ರೆ ರೈತರು ಯಾರು ಅದು ಅವ್ರಿಗೆ ತೋರಿಸ್ಕೊಡ್ಬೇಕು. ಯಾವ ಹೇಳಿತ ನಿಮ್ಮ ಕಾಲನ ಮೆಟ್ಟು ಅವ್ರ ತಲೆ ಮೇಲೆ ಬೀಳಲ್ಲ, ಆಳೆತನ ಅವ್ರಿಗೆ ಗುರುತಾಗಲ್ಲ. ಅದಕ್ಕೆ ನಮಗೆ ವಿನಂತಿಸ್ತೀನಿ, ಎಲ್ಲರೂ ಒಕ್ಕಟ್ಟಾಗಿ ಬಂದರೆ ಇದೆಲ್ಲ ನಿಮ್ಮದು
ಸರ್ಕಾರ ಮಾಡ್ತೈತಿ. ಅದಕ್ಕೆ ನಾವು ವಿನಂತಿಸ್ತೀನಿ, ಇದ್ರ ಮುಂದೆ ಯಾವಾಗಲೂ ರೈತರ ಹೋರಾಟ ಇರಲಿ, ತಮ್ಮ ಒಕ್ಕಟ್ಟಾಗಿ ಲಕ್ಷಾವಧಿ ಜನ ಒಕ್ಕಟ್ಟು ಬರಲಿ. ಹ್ಯಾಂಗೆ ಸರ್ಕಾರ ಕೇಳೋದು ನಾವು ನೋಡ್ತೀವಿ. ನಾವು ನಿಮ್ಮ ಜೊತೆಲೇ ಇದ್ದೀವಿ. ಅದಕ್ಕೆ ವಿನಂತಿಸಿ ಇಲ್ಲಿ 4 ಮಾತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ನಾವು ನೀರಾವರಿ ಯೋಜನೆ ಅಂತೂ ಮಾಡಿ ತಮಗೆ ಗೊತ್ತಿದೆ. ಆದರೂ ನಮ್ಮ ಏನು MLA ಇದ್ದಾರೆ, ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕಂತ ಹೇಳಿ ಓಡಾಡ್ತಿದ್ದಾರೆ ಇವತ್ತು. ಅಂದರೆ ನಾವೇನು ಗುತ್ತಿ ಬಸನ ಮಾಡಿದೆವು, ಯಾತ್ ನೀರಾವರಿ ಅವೆಲ್ಲ ಏನೂ ಒಂದು ಹೂಳು ತೆಗೆ ಪರಿಸ್ಥಿತಿನೂ ಅವ್ರು ಬರಲಿಲ್ಲ. ಅಲ್ಲಿ ಸರ್ಕಾರಕ್ಕೆ ರಾಜೀನಾಮೆ ಕೊಡ್ತಾರೆ, ಇಲ್ಲಿ ಬಂದು ನಾವು ಜನರಿಗೆ ಕೇಳ್ಕೊತೀನಿ ಮತ್ತು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾರೆ. ಇದು ಒಂದು ರಾಜೀನಾಮೆ ಹಿಂದೆ ತೊಗೊಳ್ಳೋದು ಒಂದು ನ್ಯಾವನಿದು ನಾಟಕ ಎಲ್ಲ ಇದು. ಈ ಥರ ಕೆಲಸ ಅವ್ರು ಮಾಡ್ತಿದ್ದಾರೆ. ಅದರಿಂದ ತಮ್ಮೆಲ್ಲರಿಗೂ ವಿನಂತಿಸ್ತೀನಿ, ಇಲ್ಲಿ ಬಂದಂಥ ಎಲ್ಲ ರೈತರ ಬಾಂಧವರೇ, ಇವತ್ತಿನ ದಿವಸ ತಾವೆಲ್ಲ ರೈತ ಪಕ್ಷಾತೀತ ಹೋರಾಟ ಮಾಡ್ತೀವಿ. ಸನ್ಮಾನ್ಯ ಕಾಸೋಗೌಡ್ರೆ, ಸನ್ಮಾನ್ಯ BD ಪಾಟೀಲ್ ಅವರೇ, ಸನ್ಮಾನ್ಯ ಸುನೀಲ್ ಗೌಡ್ರೆ, ಸನ್ಮಾನ್ಯ ಅನಿಲ್ ಗೌಡ್ರೆ, ಮುಲ್ಜಿ ಅವರೇ, ಎಲ್ಲ ಇಲ್ಲಿ ರೈತರ ಬಾಂಧವರಿಗೆ ಎಲ್ಲರಿಗೂ ಸಪೋರ್ಟ್ ಮಾಡೋಕ್ಕೆ ತಾವೆಲ್ಲ ಇಲ್ಲಿ ಬಂದಿದ್ರಿ. ಎಲ್ಲ ಪತ್ರಕರ್ತರೇ, ರೈತರ ಸಂಘಟನೆಗೆ ಎಲ್ಲರಿಗೂ ನಂದು ನಮಸ್ಕಾರ. ಇದು ಒಂದು ಹಿಂಡಿ ತಾಲೂಕು ಅಂದರೆ ದುಷ್ಕಾಳ ಪರಿಸ್ಥಿತಿ ಇದ್ದಂಥ ತಾಲೂಕು. ಇದು ಇವತ್ತಿಂದಿಲ್ಲ, 1994 ತಾವು ನನಗೆ ಪಕ್ಷೇತರ ಆರಿಸ್ಕೊಟ್ಟಿದ್ರಿ. ಅವಾಗಿನ ಹಿಡಿದು ಇವತ್ತಿಂದ ನಾನು ನೋಡ್ಕೊಂಡು ಬರ್ತೀವಿ. ಇದು ಬರಗಾಲ ಪರಿಸ್ಥಿತಿ ಇದ್ದಂಥದ್ದೇ ತಾಲೂಕು. ಅನೇಕ ಸಲ ಮಾಡ್ತಿದ್ರಿ, ಆದರೂ ಸರ್ಕಾರ ನಿಮಗೇನು ತಾವೇನು ಬೇಡಿಕೆ ಅದ ವ್ಯವಸ್ಥೆನೂ ಮಾಡಲ್ಲ. ಯಾಕಂದ್ರೆ ತಾವು ಎಲ್ಲರೂ ಇವತ್ತು ಬಂದಿದ್ರಿ. ರೈತರು ಲಕ್ಷಾವಧಿ ರೈತರು ಇದ್ದಾರೆ ನಮ್ಮ ಜಿಲ್ಲೆ ತಾಲೂಕಲ್ಲಿ. ಇವತ್ತು ನೋಡಿದ್ರೆ ಒಂದು 4-5 ಸಾವಿರ ಜನ ನಾವು ಬಂದಿದ್ರಿ. ಯಾಕಂದ್ರೆ ರೈತರ ಹೋರಾಟ ತಮಗೆ ಸರ್ಕಾರ ಕೇಳಿಸ್ಬೇಕಂದ್ರೆ ಲಕ್ಷಾವಧಿ ಜನ ಬಂದ ಮ್ಯಾಗೆ ರೈತರಿಗೆ ಗುರುತಿಡಿತಾರೆ. ಆಟೋ ತಾನು ರೈತ ಸರ್ಕಾರ ನಿಮಗೆ ಗುರುತಿಡಲ್ಲ. ಅದರ ಸಲುವಾಗಿ ಯಾವಾಗೂ ರೈತರ ಹೋರಾಟ ಇರಲಿ, ಸಾಕಷ್ಟು ಜನ ಬಂದು ನೀವು ಎಲ್ಲರೂ ರೈತರಿಗೆ ನೀವು ಸಪೋರ್ಟ್ ಮಾಡಿದ್ರೆ ಮುಂದಿನ ಕೆಲಸ ತಮ್ಮದು ಆಗ್ತದೆ. ನೆನ್ಪಿಟ್ಕೊಳ್ಳಿ. ಇವತ್ತು ಯಾವುದು ನೀರಾವರಿ ಇರ್ಬೋದು, ಅದ್ರ ಜೊತೆ ಗುತ್ತಿ ಬಸಣ್ಣ ಇರ್ಬೋದು, ಇವೆಲ್ಲ ತಮ್ಮ ಬೇಡಿಕೆ ಇದೆ. ಆದರೆ ಸರ್ಕಾರಕ್ಕೆ ಬೇಡಿಕೆ ಕೇಳಿಸ್ಬೇಕಾದ್ರೆ, ತಮ್ಮ ಬೇಡಿಕೆ ಗುರುತಾಗಬೇಕಂದ್ರೆ ತಾವು ಲಕ್ಷಾವಧಿ ಜನರು ಒಂದು ಒಕ್ಕಟ್ಟಾದರೆ ತಮ್ಮದೆಲ್ಲ ಸರ್ಕಾರಕ್ಕೆ ಗೊತ್ತಾಗ್ತೈತಿ. ಅದಕ್ಕೆ ವಿನಂತಿ ಮಾಡ್ತೀನಿ, ಯಾವಾದರೂ ರೈತರು ಹೋರಾಟ ಇರಲಿ, ಸಾಕಷ್ಟು ಜನ ತಾವು ಬಂದಿರಬೇಕು. ರೈತರ ಹೋರಾಟಕ್ಕೆ ನೀವು ಸಪೋರ್ಟ್ ಮಾಡಿರಬೇಕು. ಅದು ತಮಗೆ ಇವತ್ತು ವಿನಂತಿಸ್ತೀನಿ. ಇವತ್ತು ನಾವು ನೀರಾವರಿ ಯೋಜನೆ ಅಂತೂ ಮಾಡಿ ತಮಗೆ ಗೊತ್ತಿದೆ. ಆದರೂ ನಮ್ಮ ಏನು MLA ಇದ್ದಾರೆ, ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕಂತ ಹೇಳಿ ಓಡಾಡ್ತಿದ್ದಾರೆ ಇವತ್ತು. ಆದರೂ ಇವತ್ತು ತಾವು ರೈತರ ಹೋರಾಟಕ್ಕೆ ಅವರು ಇಲ್ಲಿ ಬಂದಿಲ್ಲ. ಇದು ನೆನಪಿಟ್ಕೊಳ್ಳಿ. ಇವತ್ತು ಅವ್ರ ಪರಿಸ್ಥಿತಿ ಅಂದರೆ ನಾವೇನು ಗುತ್ತಿ ಬಸನ ಮಾಡಿದೆವು, ಯಾತ್ ನೀರಾವರಿ ಅವೆಲ್ಲ ಏನೂ ಒಂದು ಹೂಳು ತೆಗೆ ಪರಿಸ್ಥಿತಿನೂ ಅವ್ರು ಬರಲಿಲ್ಲ. ಅಲ್ಲಿ ಸರ್ಕಾರಕ್ಕೆ ರಾಜೀನಾಮೆ ಕೊಡ್ತಾರೆ, ಇಲ್ಲಿ ಬಂದು ನಾವು ಜನರಿಗೆ ಕೇಳ್ಕೊತೀನಿ ಮತ್ತು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾರೆ. ಇದು ಒಂದು ರಾಜೀನಾಮೆ ಹಿಂದೆ ತೊಗೊಳ್ಳೋದು ಒಂದು ನ್ಯಾವನಿದು ನಾಟಕ ಎಲ್ಲ ಇದು. ಈ ಥರ ಕೆಲಸ ಅವ್ರು ಮಾಡ್ತಿದ್ದಾರೆ. ಅದರಿಂದ ತಮ್ಮೆಲ್ಲರಿಗೂ ವಿನಂತಿಸ್ತೀನಿ, ತಾವು ಎಲ್ಲ ಯಾವಾಗಲೂ ಹೋರಾಟ ಮಾಡಬೇಕಾದ್ರೆ ಒಕ್ಕಟ್ಟಾದರೆ ಇದು ಹೋರಾಟ ನಮ್ಗೆ ಸಕ್ಸಸ್ ಆಗ್ತದೆ. ಇಲ್ಲಿಗೆ ಸಕ್ಸಸ್ ಆಗಲ್ಲ. ಅದಕ್ಕೆ ಯಾವಾಗಲೂ ಮುಂದಿಂದು ರೈತ
ಮೊನ್ನೆ ಹೇಳಿದ್ರು ಇಲ್ಲಿ ಯಾರು ಜನ ಬಂದಾರ ಅವರು ಒಬ್ಬರು ರೈತರು ಇಲ್ಲಿ ಇದರಲ್ಲಿ. ಯಾಕಂದರೆ ರೈತರು ಯಾರು ಅದು ಅವ್ರಿಗೆ ತೋರಿಸ್ಕೊಡ್ಬೇಕು. ಯಾವ ಎಳಿತ ನಿಮ್ಮ ಕಾಲನ್ ಮೆಟ್ ಅವ್ರ ತಲೆ ಮೇಲೆ ಬೀಳಲ್ಲ, ಆಳೆತನ ಅವ್ರಿಗೆ ಗುರುತಾಗಲ್ಲ. ಅದಕ್ಕೆ ನಮಗೆ ವಿನಂತಿಸ್ತೀನಿ, ಎಲ್ಲರೂ ಒಕ್ಕಟ್ಟಾಗಿ ಬಂದರೆ ಇದೆಲ್ಲ ನಿಮ್ಮದು ಸರ್ಕಾರ ಮಾಡ್ತೈತಿ. ಅದಕ್ಕೆ ನಾವು ವಿನಂತಿಸ್ತೀನಿ, ಇದ್ರ ಮುಂದೆ ಯಾವಾಗಲೂ ರೈತರು ಹೋರಾಟ ಇರಲಿ, ತಮ್ಮ ಒಕ್ಕಟ್ಟಾಗಿ ಲಕ್ಷಾವಧಿ ಜನ ಒಕ್ಕಟ್ಟು ಬರ್ರಿ. ಹ್ಯಾಂಗೆ ಸರ್ಕಾರ ಕೇಳೋದು ನಾವು ನೋಡ್ತೀವಿ. ನಾವು ನಿಮ್ಮ ಜೊತೆಲೇ ಇದ್ದೀವಿ. ಅದಕ್ಕೆ ವಿನಂತಿಸಿ ಇಲ್ಲಿ 4 ಮಾತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.